ಪೂಜ್ಯರೇ, ಹಿರಿಯರೇ, ಮಾನ್ಯ ಅಧ್ಯಕ್ಷರೇ, ಆತ್ಮೀಯರೇ, ಕನ್ನಡ ಸಾಹಿತ್ಯ ಪರಿಷತ್ತು ಜನಪರ ಹೋರಾಟಗಳನ್ನು ಅದರಲ್ಲಿ ಪಾಲ್ಗೊಂಡಿಲ್ಲ, ಹೋರಾಟಗಳನ್ನು ರೂಪಿಸಿಲ್ಲ ಅನ್ನುವಂಥ ಒಂದು ಆಕ್ಷೇಪಣೆ ಬಹಳ ವರ್ಷಗಳಿಂದ ಇತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳಿಗೆ ಸರ್ಕಾರದಲ್ಲಿ ಬೆಲೆ ಇಲ್ಲ, ಅದರ ನಿರ್ಣಯಗಳು ಆಲಂಕಾರಿಕವಾದವು, ಇಂಥ ಮಾತುಗಳನ್ನೆಲ್ಲ ನಾವು ಈ ಹಿಂದೆ ಕೇಳ್ತಾ ಇದ್ವಿ. ಆದರೆ ಈಗ ಅಂಥ ಆಕ್ಷೇಪಣೆಗಳಿಗೆ ಹೊರತಾಗಿ ಸಾಹಿತ್ಯ ಪರಿಷತ್ತು ಜನಮುಖಿಯಾಗಿ ಯೋಚನೆ ಮಾಡ್ತಾ ಇದೆ, ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಳ್ತಾ ಇದೆ. ಕನ್ನಡ, ಕನ್ನಡಿಗ, ಕರ್ನಾಟಕ ಸಂಬಂಧದ ಬಹುಮುಖ್ಯವಾದಂಥ ಅಂಶ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು, ಅದರಲ್ಲೂ ಕನ್ನಡ ಶಾಲೆಗಳನ್ನು ಉಳಿಸಿ ಅನ್ನುವಂಥ ವಿಷಯಕ್ಕೆ ಆದ್ಯತೆ ನೀಡಿ ಆ ಬಗ್ಗೆ ಒಂದು ಸಮಗ್ರ ಚಿಂತನೆ ಮಾಡಿ ಆ ಕನ್ನಡ ಶಾಲೆಗಳನ್ನು ಉಳಿಸುವಂತಹ ಕಾರ್ಯಕ್ಕೆ ಒತ್ತಾಸೆಯಾಗಿ ನಿಲ್ಲುವ ಕಾರ್ಯಕ್ರಮ ರೂಪಿಸಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಒಂದು ಸಮಾಧಾನ ತಂದಿರತಕ್ಕಂಥ ಸಂಗತಿ ಮತ್ತು ಇದೊಂದು ಅಭಿನಂದನಾರ್ಹವಾದ ಕಾರ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಸಾಮಾನ್ಯವಾಗಿ ಸಚಿವರು ಬಹಳ ಜವಾಬ್ದಾರಿ, ಕಾರ್ಯಭಾರ ಜಾಸ್ತಿ ಇರ್ತದೆ ಈ ದಿನಮಾನಗಳಲ್ಲಿ. ಆದರೂ ಅವರು ಆದಷ್ಟು ಇಂಥ ಸಭೆಗಳಿಗೆ ಸಮಯಕ್ಕೆ ಸರಿಯಾಗಿ ಬಂದು ಪ್ರಾಜ್ಞರ ಅಭಿಪ್ರಾಯಗಳನ್ನು ತಿಳಿದು ಅದನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಹೆಚ್ಚು ಮೌಲ್ಯ ಕೊಡಬೇಕಾಗಿರುತ್ತದೆ. ನೋಡಿ, ಕನ್ನಡದ ಕಾರ್ಯಕ್ರಮ ಅಂತ ಹೇಳಿ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಬಾರ್ದು. ಮುಖ್ಯವಾಗಿ ನಾನು ಪ್ರಸ್ತಾಪ ಮಾಡಬೇಕಾಗಿರೋದು ಅಂತ ಹೇಳಿದರೆ, ಮಾಧ್ಯಮದ ವಿಷಯ ಏನಿದೆಯಲ್ಲ, ಶಿಕ್ಷಣದಲ್ಲಿ ಮಾಧ್ಯಮದ ವಿಷಯ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲದಿಂದ ಅನೇಕ ವಿದ್ವಾಂಸರು, ಜ್ಞಾನಿಗಳು ಅದರ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಅಷ್ಟೇ ಇಲ್ಲ, ಜಗತ್ತಿನ ಎಲ್ಲ ತಜ್ಞರು, ಪ್ರಾಜ್ಞರು ಮಾತೃಭಾಷೆಯಲ್ಲಿಯೇ ಶಿಕ್ಷಣವನ್ನು ಕೊಡಬೇಕು, ಪ್ರಾಥಮಿಕ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಒಂದು ಒಮ್ಮತದ ಅಂಶಕ್ಕೆ ಬಂದಿದ್ದಾರೆ. ಅದು ನಮಗೆಲ್ಲರಿಗೂ ತಿಳಿದಿರೋ ಸಂಗತಿ. ಆದರೂ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಸಾಕಷ್ಟು ಈ ಬಗ್ಗೆ ಗೊಂದಲಗಳಿವೆ. ಮಾಧ್ಯಮದ ಬಗ್ಗೆಯೇ ಇಲ್ಲಿ ಗೊಂದಲ ಇದೆ. ಮಹಾರಾಷ್ಟ್ರ ಸರ್ಕಾರ ರಾಜ್ಯ ಭಾಷೆಯನ್ನು ಕಡ್ಡಾಯ ಮಾಡಿ ಒಂದು ಆದೇಶ ಹೊರಡಿಸಿದಾಗ ಅಲ್ಲಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರು ಅಲ್ಲಿ ಕೇಸ್ ತಗೊಂಡೋದ್ರು, ಮೊಕದ್ದಮೆ ಹೂಡಿದರು. ಸರ್ವೋಚ್ಚ ನ್ಯಾಯಾಲಯ ಆಗ ರಾಜ್ಯ ಭಾಷೆಯನ್ನು ಕಲಿಯುವುದರಲ್ಲಿ ತಪ್ಪಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಅದನ್ನು ಅವರಲ್ಲಿ ಯಶಸ್ವಿಯಾಗಿ ಜಾರಿಗೆ ತಂದರು. ಹಾಗೆಯೇ ತಮಿಳುನಾಡಿನವರು ಅದನ್ನು ಯಶಸ್ವಿಯಾಗಿ ಜಾರಿಗೆ ತಂದರು. ಅಲ್ಲಿ ಗೊಂದಲಗಳಿಲ್ಲ ತಮಿಳುನಾಡಿನಲ್ಲಿ, ಮಹಾರಾಷ್ಟ್ರದಲ್ಲೂ ಇಲ್ಲ. ಮತ್ತು ಆ ನಂತರ ಯಾವ ರಾಜ್ಯಗಳು ಅಳವಡಿಸಿಕೊಂಡಿದೆ ನನ್ನ ಗಮನಕ್ಕೆ ಬಂದಿಲ್ಲ. ಅಷ್ಟೇ ಅಲ್ಲ, ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಸಂದರ್ಭದಲ್ಲಿ ಒಂದು ಅಂಶ ವಿಚಾರಣೆಗೆ ಬಂತು. ಏನು ಅಂತ ಹೇಳಿದರೆ, 2 ಮೈಲಿ ವ್ಯಾಪ್ತಿಯ ಒಳಗಿರುವ ಮಕ್ಕಳು
ಆ 2 ಮೈಲಿ ವ್ಯಾಪ್ತಿಯ ಒಳಗಿನ ಶಾಲೆಗಳಲ್ಲಿಯೇ ಕಲಿಬೇಕು ಅನ್ನುವಂಥ ಅಂಶ ಚರ್ಚೆಗೆ ಬಂತು. ನೋಡಿ, ನಿಜವಾಗಲೂ ನಮ್ಮಲ್ಲಿ ಆಗಬೇಕಾಗಿರೋದು ಈ ಥರದ ಒಂದು ವ್ಯಾಪ್ತಿಯನ್ನು, ಇಷ್ಟು ಅಂತರದೊಳಗಿರುವಂಥ ಮಕ್ಕಳು ಅಲ್ಲಿಯೇ ಕಲಿಬೇಕಾದ್ರೆ ಖಾಸಗಿ ಶಾಲೆಗಳ ಆರ್ಭಟವನ್ನು, ಅವರ ಏಕಸ್ವಾಮ್ಯವನ್ನು ಮುರಿಬೇಕಾದರೆ ನಾವು ಈ ಥರದ ಒಂದು ಕಾರ್ಯವನ್ನು ಕೂಡ ಅವಶ್ಯವಾಗಿ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಖಾಸಗಿ ಶಾಲೆಗಳಿಗೆ ಸರ್ಕಾರವೇ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅದರ ಧೋರಣೆ ಇದೆ ಅಂತಕ್ಕಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಕನ್ನಡ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಯಾಕೆ ಬಂತು? 2 ಕಾರಣಗಳಿಗಾಗಿ ಬಂತು. ಸ್ವಾಮೀಜಿ ಅದನ್ನು ಬಹಳ ಚೆನ್ನಾಗಿ ಪ್ರಸ್ತಾಪ ಮಾಡಿದರು. ಒಂದು, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇರತಕ್ಕಂಥದ್ದು ಬಹುಮುಖ್ಯವಾದ ಮೊದಲನೆಯ ಅಂಶ. ಅದು ಎರಡನೆಯ ಅಂಶ ಅಂತ ಹೇಳಿದರೆ, ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಇವತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ತಲೆ ಎತ್ತಿರ್ತಕ್ಕಂಥದ್ದು. ಈ 2 ಅಂಶಗಳು, ಈ ಕಿಮ್ಮನೆ ರತ್ನಾಕರ್ ಅವರು ಶಿಕ್ಷಣ ಸಚಿವರಾಗಿದ್ದಾಗ ಅವರೊಂದು ಪ್ರಯತ್ನ ಮಾಡಿದರು ಆ ಶಿವಮೊಗ್ಗ ಜಿಲ್ಲೆಯಲ್ಲಿ. ನನಗೆ ಆ ವರ್ಷ ಅದು ಮರ್ತುಬಿಟ್ಟಿದ್ದೀನಿ. ಅವರೇನು ಮಾಡಿದರು, ಹೌದ್ರಾ? ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ಒಂದು ಪ್ರಯತ್ನ ಮಾಡಿದರು. ಏನು ಅಂದರೆ, ಸರ್ಕಾರಿ ಶಾಲೆಗಳಿಗೆ ಪೂರ್ಣ ಮಟ್ಟದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿದರು. ಎರಡನೇದು ಏನು ಮಾಡಿದರು ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಇಂಗ್ಲಿಷ್ ಮಾಧ್ಯಮ ಒಂದು ಭಾಷೆಯಾಗಿ ಒಂದು ಕಲಿಬೇಕು ಅನ್ನುವುದನ್ನು ಕಲಿಸಕ್ಕೆ ಶುರು ಮಾಡಿದರು. ಇದು ಬಹಳ ಒಳ್ಳೆಯ ಪ್ರಯತ್ನ, ಅಲ್ಲಿ ಫಲಿತಾಂಶ ನೀಡಿತು. ಕಾನ್ವೆಂಟ್ಗಳಿಂದ, ಖಾಸಗಿ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಂದ ಮಕ್ಕಳನ್ನು ಬಿಡಿಸಿ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಹಚ್ಚಿದ್ರಲ್ಲಿ. ಇದು ಬಹಳ ಒಳ್ಳೆಯ ಉದಾಹರಣೆ ನನಗೆ ನೆನಪಿರೋ ಹಾಗೆ. ಆ ಥರದ್ದು ಇವತ್ತೇನಾಗಬೇಕಾಗಿದೆ, ಇಂಗ್ಲಿಷ್, ಈಗ ಮಹೇಶ್ ಜೋಶಿ ಅವರು ಪ್ರಾರಂಭದಲ್ಲೇ ಹೇಳಿದರು, ಇವತ್ತು ಶಿಕ್ಷಣ ಕ್ಷೇತ್ರ ಸಂಪೂರ್ಣ ವ್ಯಾಪಾರೀಕರಣಗೊಂಡಿದೆ ಅಂತಕ್ಕಂಥದ್ದು. ಖಂಡಿತ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಅದರಲ್ಲಿಯೂ 1ನೇ LKG ಯಾವುದು ಹೇಳ್ತೀವಿ ನಾವು, ಅದಕ್ಕಿಂತ ಪೂರ್ವ ಪ್ರಾಥಮಿಕ ಮೊದಲನೇ ಹಂತ ನರ್ಸರಿ ಅಂತ ಹೇಳ್ತಿದ್ದೀವಿ. ನರ್ಸರಿ, LKG, UKGಯಿಂದ 10ನೆಯ ತರಗತಿಯವರೆಗಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳು ನಿಜವಾಗಲೂ ಅವು ಸುಲಿಗೆಯ ಕೇಂದ್ರಗಳಾಗಿವೆ ಅಂತ ಹೇಳಿದರೆ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಸರ್ಕಾರ ಹೆಂಗೆ ಕುಮ್ಮಕ್ಕಿದೆ ನೋಡಿ. ಮಕ್ಕಳ ಸಂಖ್ಯೆ ಕಡಿಮೆ ಅಂತ ಹೇಳಿ ಸರ್ಕಾರ ಶಾಲೆಗಳನ್ನೆಲ್ಲ ವಿಲೀನಗೊಳಿಸುವುದು ಅಂದರೆ ಮುಚ್ಚೋದು, ಆ ವಿಲೀನ ಅನ್ನೋ ಶಬ್ದವನ್ನು ಬಳಸಿದರು. ಇದು ಹಳೆಯೆಲ್ಲ ಮಗಳ ಗಂಡ ಅಂತಾರಲ್ಲ, ಹಾಗೆ ಆ ಥರ ಆಯಿತು, ಸನ್ನಿವೇಶ ನಿರ್ಮಾಣ ಆಯಿತು. ಪರೋಕ್ಷವಾಗಿ ಸರ್ಕಾರಗಳೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಉತ್ತೇಜನ ನೀಡ್ತಕ್ಕಂಥ ಮತ್ತು ಸರ್ಕಾರಿ ಶಾಲೆಗಳ ಅವನ್ನ ದಮನ ಮಾಡ್ತಕ್ಕಂಥ ಪ್ರಯತ್ನ ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ, ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವರು ಬಹುಪಾಲು ರಾಜಕಾರಣಿಗಳು, ಬಹುಪಾಲು ಅಧಿಕಾರಿಗಳು, ಶ್ರೀಮಂತರು ಮತ್ತು ಮಠೀಯ ವ್ಯವಸ್ಥೆಯ ಮುಖ್ಯಸ್ಥರು. ಹಾಗಾಗಿ ಅವರ ಹಂಗಿನಲ್ಲಿರೋದರಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವು ಪ್ರಬಲವಾಗಿ ಬೆಳೀತಾ ಇವೆ, ಸರ್ಕಾರಿ ಸಂಸ್ಥೆಗಳು ಸೊರಗ್ತಾ ಇವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಪ್ರಾಥಮಿಕ ನಮ್ಮ ಸಂಸ್ಥೆಗಳೇನಿದಾವಲ್ಲ, ಅದು ಅಂಗನವಾಡಿಯಿಂದ ಹಿಡಿದು 10ನೆಯ ತರಗತಿವರೆಗಿನ ಶಿಕ್ಷಣ ಸಂಸ್ಥೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ವಹಿಸಿದರೆ ಖಂಡಿತ ನಮ್ಮ ಕನ್ನಡ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ಬರೋದಿಲ್ಲ. ಒಂದು. ಎರಡನೇದು, ಒಂದು ಭಾಷೆಯಾಗಿ ಇಂಗ್ಲೀಷನ್ನು ಎಲ್ಲಿಂದ ಕಲಿಸ್ಬೇಕು ಅನ್ನುವಂಥದ್ದು ಭಾಳ ಚರ್ಚೆಯಾಗಿದೆ. ಕೆಲವರು ವಿದ್ವಾಂಸರು ಅಂಗನವಾಡಿಯಿಂದ ಅಂತ, ಕೆಲವರು 2ನೇ ತರಗತಿಯಿಂದ ಅಂತ ಸರ್ಕಾರದ ನಿಲುವು, 1ರಿಂದ ಕಲಿಸ್ರಿ ಅಂತ ಕೆಲವರು, ಕಲಿಸೋದೇ ಬೇಡ 10ರವರೆಗೆ ಅಂತ ಕೆಲವರು. ಈ ಥರ
ವಿಭಿನ್ನ ಅಭಿಪ್ರಾಯಗಳಿದೆಯೇ ವಿನಃ ಇನ್ನು ಒಮ್ಮತಕ್ಕೆ ಬಂದಿಲ್ಲ. ಈಗ ಯಾಕೆ ಇಂಗ್ಲಿಷು ವ್ಯಾಮೋಹ ಇಷ್ಟೊಂದು ವ್ಯಾಪಕ ಆಗ್ತಾ ಇದೆ? ನಮಗೆಲ್ಲ ಗೊತ್ತಿದೆ, ಇಂಗ್ಲಿಷ್ ಭಾಷೆ ಅದೊಂದು ವ್ಯಾಪಾರಿ ಭಾಷೆ, ವ್ಯಾಪಾರಿ ಮೌಲ್ಯ ಇದೆ ಇಂಗ್ಲಿಷ್ ಭಾಷೆಗೆ. ಕನ್ನಡಕ್ಕೆ ವ್ಯಾಪಾರಿ ಮೌಲ್ಯ ಇಲ್ಲ. ಇಂಗ್ಲಿಷ್ಗೆ ಜಾಗತಿಕ ಮಾರುಕಟ್ಟೆ ಇದೆ, ಕನ್ನಡಕ್ಕೆ ಕರ್ನಾಟಕದಲ್ಲಿಯೇ ಮಾರುಕಟ್ಟೆ ಇಲ್ಲ. ಯಾಕೆ ಜನ ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗ್ತಿದ್ದಾರೆ ಅಂತ ಹೇಳಿದರೆ, ಅಂದರೆ ಕನ್ನಡವೇ ಬದುಕಾಗಿಸಿಕೊಂಡಂಥ ಜನ ಇವತ್ತು ಇಂಗ್ಲಿಷ್ ಮೊರೆ ಹೋಗ್ತಿದ್ದಾರೆ ಅಂತ ಹೇಳಿದರೆ, ಈಗ ಕನ್ನಡದಲ್ಲಿ ಕಲಿತರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇಲ್ಲ ಅನ್ನುವಂತಹ ಭಾವನೆ ಬರ್ತಾ ಇದೆ. ಇಂಗ್ಲಿಷ್ ಕಲಿತರೆ ಮಾತ್ರ ನಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಇದೆ, ವಿದ್ಯೆ ನೌಕರಿ ಎಲ್ಲ ಸಿಗುತ್ತೆ ಅನ್ನುವಂತಹ ಭಾವನೆ ವ್ಯಾಪಕವಾಗಿ ಎಲ್ಲ ಕಡೆ ಹರಡ್ತಾ ಇದೆ. ಹಾಗಾಗಿ ಕನ್ನಡಕ್ಕೆ ಇವತ್ತು ಮಾರುಕಟ್ಟೆಯನ್ನು ಸೃಷ್ಟಿಸುವಂತಹ ಕೆಲಸ ಆಗಬೇಕಾಗಿದೆ. ಕನ್ನಡವನ್ನು ಕಲಿತರೆ ಉದ್ಯೋಗ ಖಂಡಿತ ಸಿಗುತ್ತೆ ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ. ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು. ಹೀಗಾಗಬೇಕಾದ್ರೆ ಎರಡೇ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ, ನಮ್ಮ ಹಿರಿಯರಾದ ಭೈರಪ್ಪನವರು ಅದೆಲ್ಲ ಹೇಳ್ತಾರೆ, ಅವರು ಸಚಿವರು ಬಂದಾಗ ಅವರಿಗೆ ಹೇಳಲಿಕ್ಕೆ ಅವಕಾಶ ಆಗ್ತದೆ ಅಂತ ಅನ್ನಿಸ್ತದೆ. ಅವರು ಇನ್ನೂ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಒಂದು, ನಮ್ಮ ಸರ್ಕಾರ ಮಾಡಬೇಕಾಗಿರೋದು ಕನ್ನಡವನ್ನು ಕಲಿತಂಥವರಿಗೆ ಉದ್ಯೋಗದ ವ್ಯವಸ್ಥೆಯನ್ನ ಮಾಡಬೇಕು. ಆಮೇಲೆ ಎಲ್ಲರೂ ಇಂಗ್ಲಿಷ್ ಕಲಿಬೇಕಾದ ಅಗತ್ಯ ಇಲ್ಲ. ನೋಡಿ, ಕನ್ನಡದಲ್ಲಿಯೇ CET ಮಾಡಲಿ, ಕನ್ನಡದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗ್ರಾಮೀಣ CET ಮಾಡಲಿ, ಯಾಕೆ ಮಾಡಬಾರ್ದು? ಬರೀ ಆಡಳಿತಾತ್ಮಕ ಏನು ಎಕ್ಸಾಮ್ಗಳು ನಡೆಸ್ತಾರೆ, ಅದೆಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಮಾಡಲಿ. ಎಲ್ಲರೂ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿಬೇಕಾಗಿಲ್ಲ, ಇಂಗ್ಲಿಷ್ ಕಲ್ತವರೆಲ್ಲರೂ ವಿದೇಶಗಳಿಗೆ ಹೋಗಬೇಕಾಗಿಲ್ಲ. ನಮ್ಮ ಕನ್ನಡದಲ್ಲಿಯೇ ಚೀನಾದಲ್ಲಿ ಏನು ಮಾಡ್ತಾರೆ, 10ನೇ ತರಗತಿ ಮುಗಿದ ತಕ್ಷಣ 2 ವರ್ಷದ ವೈದ್ಯಕೀಯ ಶಿಕ್ಷಣ ಕೊಡ್ತಾರೆ. ಅವರು ಯಾವ ದೇಶಗಳಿಗೂ ಹೋಗದೆ ಅವರದೇ ದೇಶದ ಜನರ ಸೇವೆಯನ್ನು ಮಾಡುವ ಪದ್ಧತಿ ಅವರು ಅಳವಡಿಸಿಕೊಂಡಿದ್ದಾರೆ. ತಾವ್ಯಾಕೆ ಅಳವಡಿಸಿಕೊಳ್ಳಬಾರ್ದು? ನಮ್ಮಲ್ಲಿ RMP ಇತ್ತು. ಸಾಮಾನ್ಯ ರೋಗಗಳು 80% ಸಾಮಾನ್ಯ ರೋಗಗಳು ನಮ್ಮ ಜನಕ್ಕೆ ಬರುತ್ತೆ. RMP ಡಾಕ್ಟರೇ ನೋಡ್ತಾ ಇದ್ರು ಎಲ್ಲವನ್ನು. ಅದಕ್ಕೆ MBBS ಬೇಕಾಗಿಲ್ಲ. ಸಾಮಾನ್ಯ ಕಾಯಿಲೆಗಳನ್ನು ನೋಡಲಿಕ್ಕೆ, ಗುಣಪಡಿಸಲಿಕ್ಕೆ MBBS ಓದಿದವರೇ ಬೇಕಾಗಿಲ್ಲ. ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡದಲ್ಲಿ CET ಮಾಡತಕ್ಕಂಥದ್ದು, ಹಾಗೆ 50% ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ CETಯಲ್ಲಿ ಒಂದು ಮೀಸಲಾತಿಯನ್ನು ನೀಡತಕ್ಕಂಥದ್ದು, ಈ ಥರದ ಪ್ರಯತ್ನಗಳನ್ನು ಆಗ ಗ್ರಾಮೀಣ ರೂರಲ್ ಮೆಡಿಕಲ್ ಕಾಲೇಜು, ಗ್ರಾಮೀಣ ವೈದ್ಯಕೀಯ ಕಾಲೇಜುಗಳು ಈ ಮಾಡೋಕ್ಕಾಗುತ್ತೆ. ಅವಶ್ಯ ಇದು. ಇಂಗ್ಲಿಷ್ ಮಾಧ್ಯಮ ಕಲಿತು ವಿದೇಶಗಳಿಗೆ ಹೋಗೋರಿಗೆ ಅಥವಾ ಹೆಚ್ಚಿನ ಸಂಶೋಧನಾಸಕ್ತರಿಗೆ ನೀವು ಪ್ರತ್ಯೇಕ ಒಂದು ಮೆಡಿಕಲ್ ಕಾಲೇಜ್ ಮಾಡಿ. ಆದರೆ ಕನ್ನಡ ಮಾಧ್ಯಮದಲ್ಲಿಯೇ ಇಂಜಿನಿಯರಿಂಗು, ವೈದ್ಯಕೀಯ, ಆಮೇಲೆ ಡೆಂಟಲ್ಲು, ಈ ಥರದ ಶಿಕ್ಷಣವನ್ನು ಕೊಟ್ಟರೆ ಅವರು ಇಲ್ಲೇ ಸೇವೆ ಮಾಡ್ತಾರೆ. ಎಲ್ಲರೂ ವಿದೇಶಕ್ಕೆ ಹೋಗಲ್ವಲ್ಲ, 5% ಜನ ಹೋಗ್ತಾರಾ ವಿದೇಶಗಳಿಗೆ ಅಂದ್ಕೊಳ್ಳೋಣ, 95% ಜನ ಇದೇ ದೇಶದಲ್ಲಿ ಉಳಿತಾರಾ? ಅವರಿಗಾಗಿ ಕನ್ನಡದಲ್ಲಿಯೇ ಶಿಕ್ಷಣ ಕೊಡ್ತಕ್ಕಂಥ ಆಗ ಇದು ಸರ್ಕಾರ ಈ ಥರದ ಕೆಲಸಗಳನ್ನು ಮಾಡಿದಾಗ ಅವಾಗ ಒಂದು ಭರವಸೆ ಬರುತ್ತೆ. ಕನ್ನಡವನ್ನು ಬೆಳೆಸೋ ರೀತಿ, ಕನ್ನಡವನ್ನು ಕಟ್ಟುವ ರೀತಿ, ಕನ್ನಡಿಗರನ್ನು ಉಳಿಸ್ಕೊಳ್ಳುವ ರೀತಿ ಸರ್ಕಾರ ಮಾಡಬೇಕಾಗ. ಸರ್ಕಾರದ ಕೈಲಿದೆ ಇವತ್ತು, ಇಚ್ಛಾಶಕ್ತಿ ಬೇಕು. ಆದರೆ ಅದಕ್ಕೆ ಪೂರಕವಾದ ವಾತಾವರಣ ಇದೆಯೋ ಇಲ್ವೋ ನಾನು ಹೇಳಲಾರೆ. ಆದರೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರಬಲಗೊಳ್ತಾ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಸೊರಗುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಪ್ರಜ್ಞಾಪೂರ್ವಕವಾಗಿ ಕನ್ನಡವನ್ನು ಉಳಿಸುವಂಥ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಹೋದರೆ ಖಂಡಿತ ಅದರಿಂದ ತೊಂದರೆಯ ಕನ್ನಡಕ್ಕೆ ಆಪತ್ತು ಉಂಟಾಗ್ತಕ್ಕಂಥದ್ದು ನಿಜ ಅನ್ನುವ ಮಾತನ್ನು ನಾವು ಒಪ್ಕೊಳ್ಬೇಕಾಗ್ತದೆ. ಈ ದೃಷ್ಟಿಯಿಂದ ಈಗ ನಡೀತಾ ಇರತಕ್ಕಂಥ ಸಭೆ ಏನಿದೆ ಅದು ವ್ಯಾಪಕವಾಗಿ ಈ ಬಗ್ಗೆ ಚರ್ಚೆಯಾಗಬೇಕು. ಪ್ರಾಯೋಗಿಕವಾಗಿರುವ ತೊಡಕುಗಳು, ಈಗ ಉದಾಹರಣೆಗಾಗಿ 17ನೇ ಇಸ್ವಿಯಲ್ಲಿ ಅಂತ ಕಾಣುತ್ತೆ. ಸರ್ಕಾರವೂ ಕೂಡ
ರಾಜ್ಯ ಭಾಷೆಯನ್ನು ಕಲಿಸ್ಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂತು. ಆದರೆ ಅದು ರಾಜ್ಯಪತ್ರದಲ್ಲಿ ಪ್ರಕಟಣೆ ಆಗಲಿಲ್ಲ. ರಾಜ್ಯಪತ್ರದಲ್ಲಿ ಪ್ರಕಟಣೆ ಆಗದೆ ಹೋದರೆ ಅವಶ್ಯವಾಗಿ ಈಗಿನ ಸರ್ಕಾರ ಅದರ ರಾಜ್ಯಪತ್ರದಲ್ಲಿ ಪ್ರಕಟಗೊಳ್ಳಬೇಕು. ಮಾಧ್ಯಮದ ಹೆಸರಿನಲ್ಲಿ ನಾವು ರಾಜ್ಯ ಯಾವುದು ಸಬ್ಜೆಕ್ಟ್ಸ್ ಎಲ್ಲ ಇರಲಿ ನೋಡಿ, ಎಲ್ಲರೂ ಓದೋದು ಮ್ಯಾಥಮೆಟಿಕ್ಸ್ ಇದೆ, ಗಣಿತಶಾಸ್ತ್ರ, ಮಾನವಿಕ ಶಾಸ್ತ್ರಗಳು ಏನಿದೆ, ವಿಜ್ಞಾನ ಏನಿದೆ, ಎಲ್ಲರಿಗೂ ಸಾಮಾನ್ಯವಾಗಿರಲಿ. ಭಾಷಾ ಪಠ್ಯ ಇದೆಯಲ್ಲ, ಭಾಷೆ ಪಠ್ಯ ಅದು ಬಹಳ ಮುಖ್ಯ. ಆ ಭಾಷಾ ಪಠ್ಯ ಏನಿದೆಯಲ್ಲ ಅದು ಆಯಾ ರಾಜ್ಯಕ್ಕೆ ಬಿಡಬೇಕು. ನೋಡಿ, ಶಿಕ್ಷಣದ ವಿಷಯದಲ್ಲಿ ಕೇಂದ್ರಕ್ಕೂ ಹಕ್ಕಿದೆ, ರಾಜ್ಯಕ್ಕೂ ಹಕ್ಕಿದೆ. ಶಿಕ್ಷಣ ನೀತಿಯನ್ನು ರೂಪಿಸುವುದರಲ್ಲಿ ಕೇಂದ್ರಕ್ಕೆ ಎಷ್ಟು ಹಕ್ಕಿದೆಯೋ ರಾಜ್ಯಕ್ಕೂ ಕೂಡ ಅಷ್ಟೇ ಹಕ್ಕಿದೆ. ಆ ಹಕ್ಕನ್ನು ಸರ್ಕಾರ ಚಲಾಯಿಸಬೇಕು. ಹಾಗಾಗಿ ಕಡ್ಡಾಯವಾಗಿ ಭಾಷೆಯನ್ನು ಕಲಿಯುವಲಿಕ್ಕೆ ಎಷ್ಟು ಪಠ್ಯಗಳು, ಇನ್ನೊಂದು ಬಹಳ ತೊಡಕಾಗಿರೋದು ಅಂತ ಹೇಳಿದರೆ 6ರಿಂದ 7 ಬಗೆಯ ಪಠ್ಯಕ್ರಮಗಳಿವೆ. ಕೇಂದ್ರದ ಶಿಕ್ಷಣ ಪದ್ಧತಿ ಭಿನ್ನವಾಗಿದೆ, ರಾಜ್ಯ ಸರ್ಕಾರಗಳು ರೂಪಿಸಿರುವ ಕೆಲವು ಇದು ಭಿನ್ನವಾಗಿದೆ. ಎಷ್ಟು ಬಗೆಯ ಪದ್ಧತಿಗಳಿದ್ದಾವೆ ನಮ್ಮಲ್ಲಿ. ಒಂದು ಏಕರೂಪ ಶಿಕ್ಷಣ ಪದ್ಧತಿ ಬಗ್ಗೆ ಇನ್ನೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. ಅಲ್ಲಿ ಸಾಕಷ್ಟು ಗೊಂದಲಗಳಿವೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಸರ್ಕಾರವೇ ಇಬ್ಬಂದಿತನದಲ್ಲಿದೆ, ದ್ವಂದ್ವದಲ್ಲಿದೆ. ಅಷ್ಟೇ ಅಲ್ಲ, ಸಾಮಾಜಿಕ ವಿಘಟನೆಗೆ ಸರ್ಕಾರ ಪರೋಕ್ಷವಾಗಿ ಪ್ರೋತ್ಸಾಹ ಕೊಡ್ತಿದೆಯೇನೋ ಅನ್ನುವ ವಾತಾವರಣ. ಇಂಗ್ಲಿಷ್ ಕಲಿತವರದ್ದು ಒಂದು ವರ್ಗ, ಕಲಿಯದವರದ್ದು ಇನ್ನೊಂದು ವರ್ಗ, ಕನ್ನಡದ ವರ್ಗ ಒಂದು. ಅಲ್ಲಿ ಬಡವ ಒಂದು ವರ್ಗ, ಶ್ರೀಮಂತರದು. ಬಡವರಿಗೆ ಕನ್ನಡ ಶಾಲೆ, ಶ್ರೀಮಂತರಿಗೆ ಇಂಗ್ಲಿಷ್ ಶಾಲೆ ಅನ್ನುವ ಈ ಒಂದು ವಾತಾವರಣ ನಿರ್ಮಾಣಕ್ಕೆ ಸರ್ಕಾರವೇ ಪರೋಕ್ಷವಾಗಿ ಪ್ರೋತ್ಸಾಹ ಕೊಡ್ತಾ ಇದೆಯೇನೋ ಅನ್ನುವಂತಹ ಅನುಮಾನವೂ ಕೂಡ ಬರ್ತಾ ಇದೆ. ಹಾಗಾಗಿ ಈ ಸಂಬಂಧಪಟ್ಟಂಥ ಮಾಧ್ಯಮ ಪಠ್ಯ ಇದು, ಆಮೇಲೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಿದೆ, ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇದು ಬಹಳ ಅವಶ್ಯವಾಗಿ ಇದಕ್ಕೊಂದು ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಈ ನಾಡನ್ನು ಸರ್ವತೋಮುಖವಾಗಿ ಬೆಳೆಸುವಂಥ ಕಾರ್ಯಕ್ಕೆ ಸರ್ಕಾರ ಒಂದು ದೃಢವಾದ ಇಚ್ಛಾಶಕ್ತಿಯನ್ನು ತೋರಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಪ್ರಾಜ್ಞರು, ಚಿಂತಕರು ಈವರೆಗೂ ಏನು ವಿಚಾರಗಳನ್ನು ಈ ಹಿಂದೆ ಮಂಡಿಸಿದರೆ, ಈಗ ಸಲಹೆಗಳನ್ನು ನೀಡುತ್ತಾರೆ, ಅದನ್ನು ಸರ್ಕಾರ ಆದ್ಯತೆಯ ಮೇರೆಗೆ ತೆಗೆದುಕೊಂಡು ಅದನ್ನು ಯಶಸ್ಸುಗೊಳಿಸಲಿಕ್ಕೆ ಸರ್ಕಾರ ಶ್ರಮಿಸಬೇಕು ಅಂತ ಹೇಳಿ ಹಾರೈಸಿ ನನ್ನ ಮಾತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.